ನಮಸ್ಕಾರ ದೇವರು. ಬೆಳಗ್ಗೆ ನನಗೋಸ್ಕರ ಟೇಬಲ್ ಮೇಲೆ ಬ್ರೆಡ್ಡು ಮತ್ತು ಹಾಲು ರೆಡಿ ಇತ್ತು. ಅದನ್ನು ಕುಡಿಯೋಣ ಅಂತ ಎತ್ಕೊಂಡೆ. ಅದೇ ಟೈಮ್ಗೆ ನಮ್ಮ ಕುಳ್ಳಿ ಬೇರೆ ಪಕ್ಕದಲ್ಲಿ ಏನಾರು ಆಗ್ತಾನೆ ಅಂತ ಕಾಯ್ತಾ ಇದ್ಲು. ಇವತ್ತು ಫುಲ್ಲು ಜೋಶ ಕೆಲಸ ಮಾಡೋಣ ಅಂತ ಅಂಗಡಿ ಹತ್ರ ಬಂದರೆ ನಮ್ಮ ಹುಡುಗ ಏನು ಅಂಗಡಿನೇ ಓಪನ್ ಮಾಡಿರಲಿಲ್ಲ. ಸರಿ ಅಂತ ಮನೆಗೆ ಹೋಗಿ ಬಂದು ನೋಡ್ತೀನಿ ನಮ್ಮ ಹುಡುಗ ಗ್ಯಾರೇಜ್ ಓಪನ್ ಮಾಡ್ಕೊಂಡು ಸಿನ್ಸಿಯರ್ ವರ್ಕರ್ ಥರ ಕೆಲಸ ಮಾಡ್ತಾ ಇದ್ದ. ನಮ್ಮ ಹುಡುಗನ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಕೆಲಸ ಮುಗಿಯೋಷ್ಟರೊಳಗಡೆ ಮಧ್ಯಾಹ್ನ ಆಗಿತ್ತು. ಸೊ ಊಟಕ್ಕೆ ಟೈಮ್ ಆಯಿತು ಅಂತ ನಾನು ಮನೆಗೆ ಹೋದೆ. ನಾನು ಬಂದಿದ್ದು ನೋಡಿ ನಮ್ಮ ಕುಳ್ಳಿ ನಾಚ್ಕೊಂಡು ಒದ್ದಾಡ್ತಾ ಇದ್ಲು. ನಮ್ಮ ಕುಳ್ಳಿನ ಮಾತಾಡ್ಸ್ಕೊಂಡು ಹಂಗೆ ಮನೇಲಿ ಊಟ ಮಾಡ್ಕೊಂಡು ಮತ್ತೆ ನಾನು ಗ್ಯಾರೇಜ್ ಹತ್ರ ಬಂದೆ. ಗ್ಯಾರೇಜ್ ಹತ್ರ ಬರೋ ಅಷ್ಟರೊಳಗಡೆ ಒಂದು RX ಮತ್ತು ಓಲ್ಡ್ ಪಲ್ಸರ್ ರಿಪೇರಿಗೆ ಅಂತ ಬಂದಿತ್ತು. ಅದನ್ನು ಚೆಕ್ ಮಾಡಿ ಅದಕ್ಕೆ ಐಟಮ್ ತರಕ್ಕೆ ಅಂತ ಹೊರಟೆ. ಈ ಓಲ್ಡ್ ಗಾಡಿ ಕೆಲಸ ಮಾಡೋಕ್ಕೆ ಏನು ಬೇಜಾರಿಲ್ಲ ಗೈಸ್, ಬಟ್ ಐಟಮ್ ಸಿಗಲ್ಲ. ತುಂಬ ಹುಡುಕ್ಬೇಕಾಗುತ್ತೆ, ತುಂಬ ಕಡೆ ಓಡಾಡಬೇಕಾಗುತ್ತೆ, ಅದೇ ಬೇಜಾರು ಗೈಸ್. ಗ್ಯಾರೇಜ್ ಫೀಲ್ಡಲ್ಲಿ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಏನಂದರೆ ಓಲ್ಡ್ ಗಾಡಿಗಳಿಗೆ ಐಟಮ್ ಹುಡುಕೋದು. ಆದರೂ ಹೆಂಗೋ ಮಾಡಿ ಆ ಗಾಡಿಗಳಿಗೆ ಐಟಮ್ ತರಿಸ್ಬಿಟ್ಟೆ. ಆ ಐಟಮ್ನೆಲ್ಲ ನಮ್ಮ ಹುಡುಗನ್ ಕೊಟ್ಟು ಫಿಟ್ ಮಾಡೋಕ್ಕೆ ಹೇಳಿ ಹಂಗೆ ಗ್ಯಾರೇಜಲ್ಲಿ ನೀರು ಖಾಲಿ ಆಗಿತ್ತು, ನೀರು ತರೋಣ ಅಂತ ಹೋದೆ. ನಾನು ನೀರು ತರ ಗ್ಯಾಪಲ್ಲಿ TTಗೆ ಬಾಡಿಗೆ ಇದೆ ಅಂತ ಒಂದು ಫೋನ್ ಬಂದಿತ್ತು. ಸೊ ಹಂಗೆ ಮಣ್ಣನ್ನು ಎತ್ತಾಕೊಂಡೋಗಿ TT ಹತ್ರ ಬಿಟ್ಟೆ. ಅವನು TT ತಗೊಂಡು ಬಾಡಿಗೆ ಹೋದ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.